ಹೆತ್ತವರ ಋಣ. ತಂದೆ ತಾಯಿ ಸೇವೆಗೆ ಒತ್ತು ಕೊಡದ ಧರ್ಮ ಇಲ್ಲ. ಮಾತೃದೇವೋಭವ ಪಿತೃದೇವೋಭವ ಎಂಬ ಪರಿಕಲ್ಪನೆಯ ಹಿಂದಿರುವುದು ಕೂಡ ಅವು ಸೇವೆಯ ಮಹತ್ವವಾಗಿದೆ. ವಯಸ್ಸಾದ ತಂದೆ ತಾಯಿಯನ್ನು ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಳ್ಳುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಬಹಳ ಕಡಿಮೆಯಾಗ್ತಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಎಜುಕೇಟೆಡ್ ಫ್ಯಾಮಿಲಿಗಳಲ್ಲಿ ವಯಸ್ಸಾದ ತಂದೆ ತಾಯಿ ಏಕಾಂತವಾಸ ಅನುಭವಿಸುತ್ತಿದ್ದಾರೆ. ಕೆಲವು ತಾಯಂದಿರು ಸೌಂದರ್ಯ ಕಾಪಾಡಲು ತಮ್ಮ ಕೂಸನ್ನು ಎದೆಹಾಲಿನಿಂದ ವಂಚಿಸುತ್ತಾರೆ. ಇದರಿಂದ ಮಗುವಿಗೆ ದೇವದತ್ತವಾದ ಅಮೃತ ನಷ್ಟ ಆಗುವುದು ಮಾತ್ರ ಅಲ್ಲ, ತಾಯಿ ಮಗುವಿನ ಸೈಕಾಲಜಿಕಲ್ ಮತ್ತು ಇಮೋಷನಲ್ ರಿಲೇಷನ್ ವೀಕ್ ಆಗುತ್ತೆ. ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹತ್ರ ಒಬ್ಬ ವ್ಯಕ್ತಿ ಬಂದು, ನಾನು ಯಾರ ಜೊತೆ ಅತಿ ಹೆಚ್ಚು ಒಳ್ಳೆತನದಿಂದ ವರ್ತಿಸಬೇಕು ಅಂತ ಪ್ರಶ್ನಿಸ್ತಾರೆ. ನಿನ್ನ ತಾಯಿಯ ಜೊತೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರಿಸಿದರು. ಆ ನಂತರ ಯಾರು ಎಂದು ಆ ವ್ಯಕ್ತಿ ಪ್ರಶ್ನೆ ಕೇಳುತ್ತಾರೆ. ನಿನ್ನ ತಾಯಿ ಎಂದೇ ಉತ್ತರ ಸಿಗುತ್ತದೆ. ನಂತರ ಯಾರು ಎಂದು ಆ ವ್ಯಕ್ತಿ ಪುನಃ ಪ್ರಶ್ನೆ ಮಾಡುತ್ತಾನೆ. ನಿನ್ನ ತಾಯಿ ಅಂತಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರಿಸುತ್ತಾರೆ. ಆ ನಂತರ ಯಾರು ಎಂದು ನಾಲ್ಕನೆಯದಾಗಿ ಆ ಮನುಷ್ಯ ಪ್ರಶ್ನೆ ಮಾಡುತ್ತಾರೆ. ನಿನ್ನ ತಂದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರಿಸುತ್ತಾರೆ. ಜೀವನದ ಸಂಜೆಯಲ್ಲಿ ನೆರವಾಗುವುದಕ್ಕೆ, ಜೊತೆಯಲ್ಲಿ ಕೂತು ಮಾತನಾಡುವುದಕ್ಕೆ, ಸುಖ ದುಃಖದಲ್ಲಿ ಭಾಗಿಯಾಗುವುದಕ್ಕೆ ಮಕ್ಕಳು ಹತ್ರ ಇಲ್ಲದಿದ್ದರೆ ಯಾರಿಗೆ ತಾನೇ ಚಿಂತೆ ಆಗಲ್ಲ. ಫಿಸಿಕಲ್ ವೀಕ್ನೆಸ್ ಜೊತೆ ಇಮೋಷನಲ್ ಲೋನ್ಲಿನೆಸ್ ಸೇರಿಕೊಂಡ್ರೆ ನೋವು ಡಬಲ್ ಆಗುತ್ತೆ, ಜೀವನ ಭಾರ ಎನಿಸಿಬಿಡುತ್ತೆ. ಅದಕ್ಕಾಗಿ ಎಲ್ಲ ಧರ್ಮಗಳು ತಂದೆ ತಾಯಿಯನ್ನು ಪ್ರೀತಿಸಿ, ಗೌರವಿ, ಸಂರಕ್ಷಿಸಿ, ಗ್ರೇಟ್ಫುಲ್ ಎನಿಸಬೇಕು ಅಂತ ಹೇಳಿದೆ. ಈ ಜಗತ್ತಿನಲ್ಲಿ ಮನುಷ್ಯರಿಗಿರೋ ಋಣಗಳ ಪೈಕಿ ತಂದೆ ತಾಯಿಗಳ ಋಣವು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇನ್ನೊಂದು ಸಂದರ್ಭದಲ್ಲಿ ಹೇಳಿದರು, ನಿನ್ನ ತಂದೆ ತಾಯಿಗಳೇ ನಿನ್ನ ಸ್ವರ್ಗ, ನಿನ್ನ ತಂದೆ ತಾಯಿಗಳೇ ನಿನ್ನ ನರಕ. ಈ ನಿಟ್ಟಿನಲ್ಲಿ ನಾವು ನಮ್ಮನ್ನು ನಿರ್ಮಿಸಬೇಕಿದೆ ಮತ್ತು ವಿಜಯ ಸಾಧಿಸಬೇಕಿದೆ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ.